ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ 2026ರ ಜನವರಿ ತಿಂಗಳಲ್ಲಿ ಬಂದಿರುವಂಥ ಕಾಲಾಷ್ಟಮಿ ಯಾವ ದಿನ ಬಂದಿದೆ, ಅಷ್ಟಮಿ ತಿಥಿ ಯಾವಾಗ ಶುರು ಆಗುತ್ತೆ, ಯಾವಾಗ ಕೊನೆ ಆಗುತ್ತೆ, ಈ ಪೂಜೆನ ನಾವು ತುಂಬ ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು, ಯಾಕೆ ಈ ಪೂಜೆಗೆ ಇಷ್ಟೊಂದು ಮಹತ್ವ ಇದೆ, ನಾವು ಕಾಲಾಷ್ಟಮಿ ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ನಮಗೆ ಸಿಗುತ್ತೆ, ಮತ್ತು ಯಾಕೆ ನಾವು ಅಷ್ಟಮಿ ಪೂಜೆ ಮಾಡಬೇಕು, ಇದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ತಿಂಗಳಲ್ಲಿ 2 ಅಷ್ಟಮಿ ಬರುತ್ತೆ. ಒಂದು ಕಾಲಾಷ್ಟಮಿ, ಇನ್ನೊಂದು ದುರ್ಗಾಷ್ಟಮಿ. ಒಂದು ಶುಕ್ಲ ಪಕ್ಷದಲ್ಲಿ, ಇನ್ನೊಂದು ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು. ಕೃಷ್ಣ ಪಕ್ಷ ಅಂದರೆ ಹುಣ್ಣಿಮೆ ಆದಮೇಲೆ ಬರುವಂಥದ್ದು. ಇನ್ನು ಕಾಲಾಷ್ಟಮಿ ಕಾಲಭೈರವನ ಆರಾಧನೆ ಮಾಡುವಂಥದ್ದು. ಇನ್ನು ಅಮಾವಾಸ್ಯೆ ಆದಮೇಲೆ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು ದುರ್ಗಾಷ್ಟಮಿ. ಅದ್ರಲ್ಲಿ ನಾವು ಕಾಲಭೈರವನ ಆರಾಧನೆ ಮಾಡ್ಬೋದು, ಜೊತೆಗೆ ದುರ್ಗಾದೇವಿಯನ್ನು ಕೂಡ ಆರಾಧನೆ ಮಾಡ್ಕೋಬೋದು. ಈ 2 ಪೂಜೆಗಳು ಕೂಡ ಮನೆಯಲ್ಲಿರುವಂಥ ನೆಗೆಟಿವಿಟಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಮತ್ತು ದೋಷಗಳನ್ನು ನಿವಾರಣೆ ಮಾಡೋ ಸಲುವಾಗಿ ನಾವು ಅಷ್ಟಮಿ ಪೂಜೆನ ಮಾಡಲೇಬೇಕು, ದೀಪಾರಾಧನೆಯನ್ನು ಮಾಡಲೇಬೇಕು. ಅಲ್ಲದೆ ತುಂಬಾ ವಿಶೇಷ ಅಂತ ಅಂದರೆ ಏನು ಗೊತ್ತಾ, ಈ ವರ್ಷ ಮೊದಲನೇ ತಿಂಗಳಲ್ಲೇ ನಮಗೆ ತುಂಬಾ ಶುಭ ಸೂಚನೆಗಳನ್ನು ಕಾಣ್ತಾ ಇದ್ದೀವಿ. ಅಂದರೆ ಈ ಜನವರಿನಲ್ಲೇ ನಮಗೆ ಅಂಗಾರಕ ಸಂಕಷ್ಟರ ಚತುರ್ಥಿ ಬಂತು, ಹಾಗೆ ಕಾಲಾಷ್ಟಮಿ ಕೂಡ ಬಂದಿದೆ. ಅದಕ್ಕೋಸ್ಕರ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅಷ್ಟಮಿ ಪೂಜೆನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇನ್ನಿವಾಗ ಇನ್ನೇನು ಮಕರ ಸಂಕ್ರಮಣ ಇದೆ, ಸಂಕ್ರಾಂತಿ ಹಬ್ಬ. ಅದಕ್ಕೋಸ್ಕರ ತುಂಬ ಜನ ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀರ. ನಾವು ಮನೆ ಕ್ಲೀನ್ ಮಾಡಬೇಕು, ಅಷ್ಟಮಿ ಪೂಜೆ ಮಾಡೋದಕ್ಕಾಗಲ್ಲ, ಈ ಥರ ಇರೋರು ಕೂಡ ಈ ಒಂದು ಕೆಲಸ ಮಾಡೋದ್ರಿಂದ ನಿಮಗೆ ಕಾಲಭೈರವನ ಆಶೀರ್ವಾದ ಸಿಗುತ್ತೆ. ಅಷ್ಟೇ ಅಲ್ಲದೆ ಅತಿ ಮುಖ್ಯವಾಗಿ ಶನಿದೋಷ ನಿವಾರಣೆಗೆ ಅಷ್ಟಮಿ ಪೂಜೆನ ಮಾಡಲೇಬೇಕು, ಅಂದರೆ ಕಾಲಾಷ್ಟಮಿ ಪೂಜೆನ ಮಾಡಲೇಬೇಕು. ಸಕಲ ಪಾಪಗಳಿಂದ ಮುಕ್ತಿ ಸಿಗುತ್ತೆ, ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತೆ, ಆರೋಗ್ಯ, ಸಂಪತ್ತು, ಸಮೃದ್ಧಿ ಹೆಚ್ಚಾಗುತ್ತೆ. ನಾವು ಮಾಡುವಂಥ ಒಂದೇ ಒಂದು ಸರಳವಾದಂತಹ ಪೂಜೆ, ಒಂದು ಸರಳವಾದ ದೀಪಾರಾಧನೆಯಿಂದ ನಮಗೆ ಎಷ್ಟೆಲ್ಲ ಪ್ರಯೋಜನ ಸಿಗುತ್ತೆ ಅಂದಾಗ ನಾವು ಯಾಕೆ ಮಾಡಬಾರ್ದು ಅಲ್ವಾ? ಯಾರಿಗೆ ಸಾಧ್ಯ ಆಗುತ್ತೋ ಅವರೆಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾ ಈ ಒಂದು ದೀಪಾರಾಧನೆ ಯಾವುದು ಅಂತ ತಿಳ್ಕೊಳ್ಳೋಣ. ಈಗಾಗಲೇ ನಾನು ತಿಳಿಸಿರುವಂಥ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಕಮೆಂಟ್ನಲ್ಲೂ ಕೂಡ ಬರ್ತಾ ಇದೆ ನಾವು ಹೋಗ್ತಾ ಇದ್ದೀವಿ ಅಂತ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಕಾಲಭೈರವ ಅಂದರೆ ಶಿವನ ಉಗ್ರವಾದ ರೂಪ. ಕಾಲಭೈರವನು ಕಾಲದ ಅಧಿಪತಿ, ದುಷ್ಟ ಶಕ್ತಿಯ ಸಂಹಾರಕ ಮತ್ತು ಭಕ್ತರ ರಕ್ಷಕ. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಭಯ, ದುಷ್ಟಶಕ್ತಿಗಳು, ಅಡೆತಡೆಗಳಿಂದ ಮುಕ್ತಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಕಾಲಾಷ್ಟಮಿಯಂದು ಕಾಲಭೈರವನ ಪೂಜೆ ಮಾಡೋದು ವಿಶೇಷ ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದರೆ ಶಿವನು ಬ್ರಹ್ಮನ ಅಹಂಕಾರವನ್ನು ಮುರಿಯೋ ಸಲುವಾಗಿ ಕಾಲಭೈರವನ ರೂಪವನ್ನು ತಾಳಿದ್ರು. ಕಾಲಭೈರವನು ಕಾಶಿಯ ರಕ್ಷಕನಾಗಿದ್ದು, ಕಾಶಿ ವಿಶ್ವೇಶನಾಥನ ದರ್ಶನಕ್ಕೆ ಅಂತ ಹೋಗುವಂಥವ್ರು ವಿಶ್ವನಾಥನ ದರ್ಶನಕ್ಕೂ ಮೊದಲು ಕಾಲಭೈರವನ ದರ್ಶನವನ್ನು ಮಾಡಬೇಕು. ಅಂದರೆ ಕಾಲಭೈರವನ ಮೂಲ ಸ್ಥಾನ ಕಾಶಿ. ಕಾಶಿಕಾಪುರಾದಿನಾಥ ಕಾಲಭೈರವಂಬಜೆ ಅಂತ ಕಾಲಭೈರವನ ಅಷ್ಟಕಮನಲ್ಲಿ ನಾವು ಓದಿರ್ತೀವಿ. ಇನ್ನು ಮುಂದೆ ಕಾಶಿಗೆ ಹೋಗೋವಂಥವ್ರು ಮೊದಲು ಕಾಲಭೈರವನ ದರ್ಶನ ಮಾಡಿಬಿಟ್ಟು ಆಮೇಲೆ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕು. ಈ ಮಾಹಿತಿ ಎಷ್ಟು ಜನಕ್ಕೆ ಗೊತ್ತಿತ್ತು? ಈಗಲೇ ಕಮೆಂಟ್ನಲ್ಲಿ ನನಗೆ ಬರೆದ್ಬಿಟ್ಟು ತಿಳಿಸಿ. ಈ ರೀತಿ ನಾವು ಕಾಲಭೈರವನ ಆರಾಧನೆ ಮಾಡೋದ್ರಿಂದ ನಮಗೆ ಭಯದಿಂದ ನಿವಾರಣೆ, ಮತ್ತು ಜೀವನದಲ್ಲಿ ಶಿಸ್ತು, ಧೈರ್ಯ ಹೆಚ್ಚಾಗುತ್ತೆ. ಅಲ್ಲದೆ ಶನಿದೋಷ ಕೂಡ ನಿವಾರಣೆ ಆಗುತ್ತೆ. ಇನ್ನು ಈ ಪೂಜೆನ ಮಾಡೋದಕ್ಕಾಗಿಲ್ಲ ಅಂತ ಅಂದರೂ ಕೂಡ ಈ ಒಂದು ಸಣ್ಣ ಪರಿಹಾರನ ಮಾಡ್ಕೊಳ್ಳಿ. ಆ ಒಂದು ಪರಿಹಾರ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಮೊದಲು ಅಷ್ಟಮಿ ತಿಥಿ ಯಾವಾಗ ಶುರು ಆಗುತ್ತೆ, ಯಾವಾಗ ಕೊನೆ ಆಗುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಇದೇ ಜನವರಿ 2026 10ನೇ ತಾರೀಕು ಶನಿವಾರ ಬೆಳಗ್ಗೆ 8:20 ಅಷ್ಟಮಿ ತಿಥಿ ಪ್ರಾರಂಭ ಆಗಿತ್ತು. 11ನೇ ತಾರೀಕು ಭಾನುವಾರ ಬೆಳಗ್ಗೆ 10:20 ಮುಕ್ತಾಯ ಆಗುತ್ತೆ. ಪಂಚಾಂಗದಲ್ಲಿ ಹಾಗೆ ಕ್ಯಾಲೆಂಡರ್ನಲ್ಲಿ ಉದಯ ತಿಥಿ ಆಧಾರದ ಮೇಲೆ ನಾವು ಯಾವ ದಿನ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತೆ ಆ ದಿನ ಪೂರ್ತಿ ಅದೇ ಲೆಕ್ಕ ಬರುತ್ತೆ. 11ನೇ ತಾರೀಕು ಭಾನುವಾರ ಕಾಲಾಷ್ಟಮಿಯನ್ನು ಆಚರಣೆ ಮಾಡ್ಕೋಬೋದು. ಶನಿವಾರ ಕೂಡ ನೀವು ಮಾಡ್ಕೋಬೋದು. ಶನಿವಾರ ಬೆಳಗ್ಗೆ 8:20 ಅಷ್ಟಮಿ ತಿಥಿ ಲೆಕ್ಕ ಬರುತ್ತೆ.
ಶನಿವಾರ ಸಂಜೆ ಅವತ್ತು ಕೂಡ ನೀವು ಬೆಲ್ಲದ ದೀಪಾರಾಧನೆ ಮಾಡ್ಕೋಬೋದು. ಹಾಗೆ ಕಾಲಭೈರವ ಅಷ್ಟಕಮನ ಓದ್ಕೋಬೋದು. ಭಾನುವಾರ ಬೆಳಗ್ಗೆನೂ ಕೂಡ ನೀವು ಮಾಡ್ಕೋಬೋದು. ಆದರೆ ಮಧ್ಯಾಹ್ನ 12 ಗಂಟೆ ಒಳಗಾಗಿ ನೀವು ಕಾಲಭೈರವನನ್ನು ಪೂಜೆ ಮಾಡಿ ಮನೆಯಲ್ಲಿ ಕೂಡ ಬೆಲ್ಲದ ದೀಪನ ಹಚ್ಬೋದು. ಇದಾದ ನಂತರ ಕಾಲಭೈರವನ ಅಷ್ಟಕಮನ ಓದ್ಕೋಬೇಕು. ಇಷ್ಟು ಮಾಡಿದ್ರೆ ಸಾಕು. ಇನ್ನು ನಿಮ್ಮ ಮನೆ ಹತ್ರ ದೇವಸ್ಥಾನ ಇತ್ತು ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ದೇವಸ್ಥಾನದಲ್ಲೂ ಕೂಡ ನೀವು ದೀಪಾರಾಧನೆ ಅಥವಾ ಬೂದ್ಗುಂಬಳಕಾಯಿ ದೀಪಾರಾಧನೆ ಅಥವಾ ತೆಂಗಿನಕಾಯಿ ದೀಪಾರಾಧನೆ ಕೂಡ ನೀವು ಮಾಡ್ಕೋಬೋದು. ಎಲ್ಲ ಶಿವ ಅಥವಾ ಕಾಲಭೈರವನ ದೇವಸ್ಥಾನದಲ್ಲಿ ನಾಳೆ ಅಂತೂ ತುಂಬಾ ವಿಶೇಷವಾದ ಪೂಜೆಗಳಿರುತ್ತೆ, ಅಭಿಷೇಕಗಳಿರುತ್ತೆ. ಸಾಧ್ಯವಾದವರು ಹೋಗ್ಬಿಟ್ಟು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನು ಅಷ್ಟಮಿ ಪೂಜೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಭಾನುವಾರ ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ಯಥಾಶಕ್ತಿ ಪೂಜೆಯ ಸಿದ್ಧತೆನ ಮಾಡ್ಕೊಳ್ಳಿ. ದೇವ್ರಿಗೆ ಹಿಂದಿನ ದಿನ ಹಾಕಿರ್ತಿರಲ್ಲ ಆ ಹೂನೆಲ್ಲ ತೆಗೆದ್ಬಿಟ್ಟು ನೀವು ಹೊಸ ಹೂಗಳನ್ನು ಹಾಕಬೇಕು. ಶಿವನ ಫೋಟೋ ಅಥವಾ ಶಿವಲಿಂಗ ಇಟ್ಕೊಂಡಿದ್ರೆ ಬಿಳಿ ಅಥವಾ ಕೆಂಪು ಹೂಗಳನ್ನು ಪೂಜೆಗೆ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಇನ್ನು ಈ ಪೂಜೆಗೆ 2 ತುಪ್ಪದ ದೀಪನ ಹಚ್ಚಬೇಕು. ಮತ್ತು ನೈವೇದ್ಯಕ್ಕೆ ಬಾಳೆಹಣ್ಣು ಅಥವಾ ಹಾಲು, ನಿಮಗೆ ಶಕ್ತಿ ಇದ್ದರೆ ಅತಿ ಮುಖ್ಯವಾಗಿ ಉದ್ದಿನ ವಡೆ ಹಾರ. ಈ ದೇವ್ರಿಗಂತೂ ಉದ್ದಿನ ವಡೆ ಹಾರ ಅಂತೂ ತುಂಬಾ ಪ್ರಿಯ. ಎಷ್ಟು ಇಷ್ಟ ಅಂತ ಅಂದರೆ ಕಾಲಭೈರವನಿಗೆ ಉದ್ದಿನ ವಡೆ ಹಾರ ಅಂತೂ ತುಂಬಾ ಇಷ್ಟವಾದಂಥ ನೈವೇದ್ಯ ಅಂತಲೇ ಹೇಳ್ಬೋದು. ಇದರ ಕಥೆನೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿ ಕೇಳಿ. ನಿಮಗೆ ಸಾಧ್ಯ ಆದರೆ ಉದ್ದಿನ ವಡೆ ಹಾರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಆಗಲ್ಲ ಅಂತ ಅನ್ನೋರು ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಇಡ್ಬೋದು. ಹಾಲು, ಸಕ್ಕರೆ ಮತ್ತು ಕಲ್ಸಕ್ಕರೆ, ಬಾಳೆಹಣ್ಣು ಈ ಥರ ಮತ್ತು ಡ್ರೈ ಫ್ರೂಟ್ಸು ಈ ಥರ ಯಾವುದಾದ್ರೂ ಒಂದನ್ನೇ ಇಡ್ಬೋದು. ಆ ನಂತರ ನಮಸ್ಕಾರ ಮಾಡ್ಕೊಂಬಿಟ್ಟು ಯಥಾಶಕ್ತಿ ಅಷ್ಟಮಿ ಪೂಜೆನ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿ, ದುಷ್ಟಶಕ್ತಿಗಳು ಮತ್ತು ದೃಷ್ಟಿ ದೋಷಗಳು, ಶತ್ರುನಾಶ ಇದೆಲ್ಲನೂ ಕೂಡ ನಿವಾರಣೆ ಮಾಡಪ್ಪ ಅಂತ ನೀವು ಕೇಳ್ಕೊಳ್ಳಿ. ನಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಆಗಬೇಕು ಅಂತ ಬೇಡ್ಕೊಂಡು ಪೂಜೆನ ಶುರು ಮಾಡ್ಕೊಳ್ಳಿ. ಈ ಒಂದು ಕಾಲಭೈರವನ ಗಾಯತ್ರಿ ಮಂತ್ರ ಹೇಳ್ಕೋಬೇಕು. ಈ ಮಂತ್ರನ 8 ಸಲ ಅಥವಾ 11 ಸಲ ಅಥವಾ 108 ಸಲ ಹೇಳ್ಕೋಬೋದು. ಓಂ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಈ ಒಂದು ಸರಳವಾದಂತಹ ಸುಲಭವಾದಂತಹ ಗಾಯತ್ರಿ ಮಂತ್ರನ ಹೇಳಿದಾದ್ಮೇಲೆ ನೀವು ಕಾಲಭೈರವನ ಅಷ್ಟಕಮನ ಓದಬೇಕು. ಆ ನಂತರ ಬೆಲ್ಲದ ದೀಪನ ಹಚ್ಚಬೇಕು, ಆರತಿ ಮಾಡಬೇಕು. ಆರತಿ ಮಾಡುವಂಥ ಸಮಯದಲ್ಲೂ ಕೂಡ ಇದೇ ಗಾಯತ್ರಿ ಮಂತ್ರನ ಮನಸ್ಸಿನಲ್ಲಿ ಹೇಳ್ತಾ ಇರಬೇಕು. ಜೋರಾಗಿ ಹೇಳಬೇಡಿ. ಆದರೆ ಅಷ್ಟಕಮನ ಬೇಕಾದರೆ ನೀವು ಜೋರಾಗಿ ಹೇಳ್ಕೋಬೋದು. ಆದರೆ ಗಾಯತ್ರಿ ಮಂತ್ರನ ಯಾವಾಗಲೂ ಕೂಡ ಮನಸ್ಸಿನಲ್ಲೇ ಹೇಳ್ಕೋಬೇಕು. ಬೆಲ್ಲದ ಆರತಿ ಆದಮೇಲೆ ಮಹಾಮಂಗಳಾರತಿನ ಮಾಡ್ಕೊಳ್ಳಿ. ಇಲ್ಲಿಗೆ ನಿಮ್ಮ ಪೂಜೆ ಮುಗಿಯುತ್ತೆ. ಆದಷ್ಟು ಭಾನುವಾರ ಮಧ್ಯಾಹ್ನ 12 ಗಂಟೆ ಒಳಗಾಗಿ ನೀವು ಈ ಪೂಜೆನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ದೇವಸ್ಥಾನಕ್ಕೆ ಹೋಗೋರು ಕೂಡ ಅಷ್ಟೇ, ಇದೇ ಸಮಯದೊಳಗಡೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಥವಾ ಈ ದಿನ ಪೂಜೆ ಮಾಡೋದಕ್ಕಾಗೋದಿಲ್ಲ, ಮಂತ್ರ ಹೇಳೋದಕ್ಕಾಗೋದಿಲ್ಲ ಅಂತ ಅನ್ನೋರು ಕೂಡ ನಾಯಿಗಳಿಗೆ ಆಹಾರವನ್ನು ಕೊಡುವಂಥದ್ದು, ಅದರಲ್ಲೂ ಕಪ್ಪು ನಾಯಿಗೆ ಕೊಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಶ್ವಾನಗಳು ಕಾಲಭೈರವನ ವಾಹನ ಆಗಿರೋದ್ರಿಂದ ಈ ದಿನ ಬೀದಿ ನಾಯಿಗಳೇ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಸಾಕಿರುವಂಥ ನಾಯಿಗಳೇ ಆಗಿರ್ಬೋದು, ಅವಕ್ಕೆ ಆಹಾರ ಕೊಡೋದು ತುಂಬಾ ಶ್ರೇಷ್ಠವಾದದ್ದು. ಪ್ರತಿ ತಿಂಗಳು ಬರುವಂಥ ಅಷ್ಟಮಿನಲ್ಲಿ ಮಾಡ್ಕೋಬೋದು. ಈ ಅಷ್ಟಮಿ ಪೂಜೆ ಮಾಡೋದ್ರಿಂದ ಎಲ್ಲ ಅಡೆತಡೆಗಳು, ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಅಷ್ಟೇ ಅಲ್ಲದೆ ಕೆಟ್ಟ ದೃಷ್ಟಿ ದೋಷ, ವಾಮಾಚಾರಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ನಮಗೆ ಧೈರ್ಯ ಪ್ರಾಪ್ತಿ ಆಗುತ್ತೆ. ಇದಿಷ್ಟು ಕೂಡ ಕಾಲಾಷ್ಟಮಿ ಪೂಜೆ ಬಗ್ಗೆ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೋದು ಸರಳವಾಗಿ ಸುಲಭವಾಗಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೋಗಿಯನ್ನು ಯಾವ ರೀತಿ ಕೊಡಬೇಕು, ಯಾವ್ಯಾವ ಪದಾರ್ಥಗಳನ್ನು ಕೊಡಬೇಕು, ಯಾವ ರೀತಿ ಇಡಬೇಕು, ಯಾವ ರೀತಿ ಕೊಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.